ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಾವು ಮಾತನಾಡುತ್ತಿರುವುದು ರಾಶಿ ಚಕ್ರದ ಅತ್ಯಂತ ಧೈರ್ಯಶಾಲಿ ಮತ್ತು ದೃಢ ಸಂಕಲ್ಪದ ರಾಶಿಯಾದ ವೃಶ್ಚಿಕ ರಾಶಿಯವರ ಬಗ್ಗೆ. ವೃಶ್ಚಿಕ ರಾಶಿಯವರೇ, ನೀವು ಕಳೆದ ಕೆಲವು ವರ್ಷಗಳಿಂದ ಬೆಂಕಿಯಲ್ಲಿ ಬೆಂದ ಚಿನ್ನದಂತೆ ಕಷ್ಟಗಳನ್ನು ಅನುಭವಿಸಿದ್ದೀರಿ. ನಂಬಿದವರಿಂದ ದ್ರೋಹ, ಆರ್ಥಿಕ ಸಂಕಷ್ಟ ಮತ್ತು ಮಾನಸಿಕ ನೋವು ನಿಮ್ಮನ್ನು ಬೆಂಬಿಡದೆ ಕಾಡಿವೆ. ಆದರೆ ಇನ್ನು ಮುಂದೆ ಹಾಗಲ್ಲ. ಈ ವಿಡಿಯೋದಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಆ ಮಹಾ ಪವಾಡವೇನು, ನಿಮ್ಮ ಜೀವನದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡುತ್ತಿರುವ ಆ ಭಯಂಕರ ದೈವಿಕ ಶಕ್ತಿ ಯಾವುದು ಮತ್ತು ನಿಮ್ಮ ಶತ್ರುಗಳಿಗೆ ಕಾಲ ಹೇಗೆ ಶಿಕ್ಷೆಯನ್ನು ನೀಡುತ್ತೆ ಎಂಬುದನ್ನು ನಾವು ಇಲ್ಲಿ ಕ್ಲಿಯರ್ ಆಗಿ ತಿಳಿಸಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ನಿಮ್ಮ ಉದ್ಧಾರಕ್ಕೆ ಬೇಕಾದ ರಹಸ್ಯ ಈ ವಿಡಿಯೋದಲ್ಲಿದೆ. ಮಂಗಳನ ಪ್ರಭಾವ ಮತ್ತು ಶಕ್ತಿಯ ಉದಯ. ನಿಮ್ಮ ರಾಶಿಯಾಧಿಪತಿ ಸಾಕ್ಷಾತ್ ಸೇನಾಧಿಪತಿ ಮಂಗಳ ಗ್ರಹ. ಮಂಗಳನು ಈಗ ನಿಮ್ಮ ಜಾತಕದಲ್ಲಿ ಅತ್ಯಂತ ಬಲಿಷ್ಠ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇದರ ಅರ್ಥ ಏನು ಅಂದರೆ, ನಿಮ್ಮಲ್ಲಿ ಇದುವರೆಗೆ ನಶಿಸಿ ಹೋಗಿದ್ದ ಆತ್ಮವಿಶ್ವಾಸ ಮತ್ತೆ ಪುಟಿದೇಳುತ್ತೆ. ಸ್ಥಗಿತಗೊಂಡಿದ್ದ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ನಿಮ್ಮ ಪರವಾಗಿ ತೀರ್ಪು ಬರಲಿವೆ. ವೃತ್ತಿ ಜೀವನದಲ್ಲಿ ನಿಮ್ಮನ್ನು ತುಳಿಯಲು ನೋಡಿದವರ ಮುಂದೆ ನೀವು ಬೆಟ್ಟದಂತೆ ಎತ್ತರಕ್ಕೆ ಬೆಳೀತೀರಾ. ಪೊಲೀಸ್, ಮಿಲಿಟರಿ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿರೋರಿಗೆ ಈ ಸಮಯವು ಅತ್ಯಂತ ಶುಭದಾಯಕವಾಗಿರುತ್ತೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಬೆಲೆ ಸಿಗುವ ಕಾಲ ಬಂದಿದೆ. ವೃಶ್ಚಿಕ ರಾಶಿಯವರೇ, ನಿಮಗೆ ಕಾಲಭೈರವನ ರಕ್ಷಾ ಕವಚವಿದೆ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಒಂಟಿ ಹೋರಾಟಗಾರರು. ನಿಮಗೆ ಗೊತ್ತಿಲ್ಲದಂತೆ ನಿಮ್ಮನ್ನು ಬೆನ್ನ ಹಿಂದೆ ನಿಂತು ಕಾಪಾಡುತ್ತಿರುವುದು ಸಾಕ್ಷಾತ್ ಕಾಲಭೈರವ ಸ್ವಾಮಿ ಅಥವಾ ಶ್ರೀ ದುರ್ಗಾ ಪರಮೇಶ್ವರಿ. ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಎಷ್ಟೇ ತಂತ್ರ, ಮಂತ್ರ ಅಥವಾ ಕುತಂತ್ರಗಳನ್ನು ಮಾಡಿದರೂ ಕೂಡ ಅವು ನಿಮ್ಮನ್ನು ತಲುಪೋದಿಲ್ಲ. ಅಂದರೆ ಅದಕ್ಕೆ ಈ ದೈವಿಕ ಶಕ್ತಿನೇ ಕಾರಣ. ನೀವು ಸಂಕಷ್ಟದಲ್ಲಿದ್ದಾಗ ಏನಾಗುತ್ತೋ ಎಂಬ ಭಯ ಇದ್ದರೂ ಕೂಡ ಕೊನೆಯಲ್ಲಿ ಗೆಲುವು ನಿಮ್ಮದೇ ಆಗುತ್ತೆ ಅಂತಂದರೆ ಅದು ದೈವ ಪ್ರೇರಣೆ. ಈ ಸಮಯದಲ್ಲಿ ನೀವು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ನಿಮ್ಮ ಕಣ್ಣಲ್ಲಿ ನೀರು ಬರ್ಬೋದು ಅಥವಾ ಮೈ ರೋಮಾಂಚನ ಆಗ್ಬೋದು. ಇದು ದೇವರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾನೆ ಎಂಬ ಸಂಕೇತ. ಇನ್ನು ಗುಪ್ತ ಶತ್ರುಗಳು ಮತ್ತು ಎಚ್ಚರಿಕೆ. ನಿಮ್ಮ ರಾಶಿಯವರಿಗೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ಹೆಚ್ಚು. ನಿಮ್ಮನ್ನು ಹೊಗಳುವವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಸಾಧ್ಯತೆ ಇದೆ. ವಿಶೇಷವಾಗಿ HM ಮತ್ತು S ಅಕ್ಷರಗಳಿಂದ ಹೆಸರು ಶುರುವಾಗುವ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಹಣದ ವ್ಯವಹಾರದಲ್ಲಿ ಯಾರಿಗೂ ಜಾಮೀನು ನಿಲ್ಲಬೇಡಿ. ನಿಮ್ಮ ಕುಟುಂಬದ ರಹಸ್ಯಗಳನ್ನು ಪರರ ಮುಂದೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ನಿಮ್ಮ ಮೇಲೆ ಕೆಲವರು ಮಾಟ ಮಂತ್ರಗಳಿಂದ ಕೆಟ್ಟ ಶಕ್ತಿಗಳನ್ನು ಪ್ರಯೋಗ ಮಾಡೋದಕ್ಕೆ ಯತ್ನಿಸ್ತಿರಬಹುದು. ಆದರೆ ಗಾಬರಿಯಾಗಬೇಡಿ. ನಿಮ್ಮ ರಾಶಿಯಾಧಿಪತಿ ಮಂಗಳನ ಶಕ್ತಿ ಮತ್ತು ನಿಮ್ಮ ಇಷ್ಟ ದೈವದ ಕೃಪೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಅದೃಷ್ಟ ಹೆಚ್ಚಿಸುವ ಪರಿಹಾರಗಳು, ಎಫೆಕ್ಟಿವ್ ರೆಮಿಡೀಸ್. ನಿಮ್ಮ ಸಂಕಷ್ಟಗಳು ದೂರವಾಗಿ ಸುಖಮಯ ಜೀವನಕ್ಕಾಗಿ ಈ ಕೆಲಸಗಳನ್ನು ಮಾಡಿ. ಕಾಲಭೈರವ ಅಷ್ಟಕ. ಪ್ರತಿದಿನ ಸಂಜೆ ಅಥವಾ ಮಂಗಳವಾರದಂದು ಕಾಲಭೈರವ ಅಷ್ಟಕವನ್ನು ಕೇಳಿ ಅಥವಾ ಪಠಿಸಿ. ಇದು ಶತ್ರುಬಾಧೆಯನ್ನು ಪೂರ್ಣವಾಗಿ ನಾಶ ಮಾಡುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ. ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಹಾವಿನ ಹುತ್ತಕ್ಕೆ ಹಾಲು ಎರೆಯುವುದು ಕೂಡ ನಿಮಗೆ ಶ್ರೇಯಸ್ಕರವಾಗಿರುತ್ತೆ. ದೀಪಾರಾಧನೆ. ಪ್ರತಿದಿನ ಮನೆಯ ಹೊಸ್ತಿಲಲ್ಲಿ ಮತ್ತು ದೇವರ ಮುಂದೆ ಎಳ್ಳೆಣ್ಣೆ ದೀಪ ಹಚ್ಚಿ ಇದು ಋಣಾತ್ಮಕ ಶಕ್ತಿಯನ್ನು ಹೊರಹಾಕುತ್ತೆ. ದಾನ. ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ಕೆಂಪು ಬಟ್ಟೆ ಅಥವಾ ಅನ್ನವನ್ನು ದಾನ ಮಾಡಿ. ವೃಶ್ಚಿಕ ರಾಶಿಯವರೇ, ಕತ್ತಲೆ ಬೆಳೆದಿದೆ, ಬೆಳಕು ಮೂಡ್ತಾ ಇದೆ. ನಿಮ್ಮ ತಾಳ್ಮೆಗೆ ಈಗ ಪ್ರತಿಫಲ ಸಿಗುವ ಸಮಯ. ಯಾರಿಗೂ ಹೆದರಬೇಡಿ, ಧರ್ಮದ ಹಾದಿಯಲ್ಲಿ ಮುನ್ನಡೆಯಿರಿ. ಈ 8 ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ವೃಶ್ಚಿಕ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಶುಭವಾಗಲಿ. ಕಾಲಭೈರವ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಎಲ್ಲರೂ ಕೂಡ ಜೈ ಕಾಲಭೈರವ ಸ್ವಾಮಿ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.